ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 72ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮನೆಯೊಳಗೆ ಕಾಲಿಟ್ಟವಳಿಗೆ ಮನೆಯೆಲ್ಲ ಬಿಕೋ ಅನಿಸಿತು. ತಲೆ ಕೊಡವಿ ಕೋಣೆ ಹೊಕ್ಕಳು. ಕೋಣೆಯೊಳಗೆ ಅವನ ಸುಳಿವು ಎಲ್ಲೂ ಇರಲಿಲ್ಲ. ಅವನ ಗಿಟಾರ್ ಮೂಲೆಯಲ್ಲಿ ಮುದುಡಿ ಕೂತಿದ್ದರೆ ಅವನು ಮ್ಯೂಸಿಕ್ ನೋಟ್ ಬರೆಯಲು ಉಪಯೋಗಿಸುತ್ತಿದ್ದ ನೋಟ್ಸ್ ಹಾಳೆ ಬಿಡಿಸಿಕೊಂಡು ಗಾಳಿಗೆ ಹಾಡುತ್ತಿತ್ತು. 3 ದಿನದ ಹಿಂದೆ ತಾವಿಬ್ಬರು ಕೂತು ಬರೆದಿದ್ದ ಹಾಡಿನ ಸಾಲುಗಳು ತನ್ನನ್ನೇ ಕೈ ಬೀಸಿ ಕರೆದಂತೆ ಅವಳಿಗೆ ಭಾಸವಾಗಿತ್ತು. ಅತ್ತ ಬಂದವಳು ತಾವಿಬ್ಬರು ಕೂತಿದ್ದ ಚೇರ್ ಮೇಲೆ ಕೈಯಾಡಿಸಿದಳು. ಅದೆಷ್ಟೋ ಸುಂದರ ನೆನಪುಗಳಿದ್ದವು ಅದರಲ್ಲಿ. ಅದೇಕೋ ಅವಳ ಕಣ್ಣು ತುಂಬಿ ಬಂದಿತು. ಅವನಿಗಾಗಿ ಹೃದಯ ಮಿಡಿಯಿತು. ತಕ್ಷಣ ಆತ ನಿನ್ನವನಲ್ಲ ಎಂದು ಬುದ್ಧಿ ಎಚ್ಚರಿಸಿದಾಗ ಬಾಲ್ಕನಿಗೆ ಬಂದು ಬಡಿದಾದ ಆಕಾಶ ನೋಡುತ್ತಾ ನಿಂತು ಬಿಟ್ಟಳು. ಅವನು ಒಂದು ಬಾರಿ ತನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿ ಬಿಡಬಾರದಿತ್ತೆ. ತಾನು ಅವಳನ್ನು ರಕ್ಷಣೆ ಮಾಡುವ ಸಲುವಾಗಿ ತಾಳಿ ಕಟ್ಟಿದ್ದೇನೆ ವಿನಃ ಪ್ರೀತಿಯಿಂದಲ್ಲ, ಪ್ರೇಮದಿಂದಲ್ಲ. ಈಗಲೂ ನನ್ನ ಮನದಲ್ಲಿ ಮನೆ ಮಾಡಿರುವವಳು ನೀನೇ ಎಂದು ಅವನು ಒಂದು ಬಾರಿ ಹೇಳಬಾರದಿತ್ತೆ ಎಂದು ಅವಳ ಮನಸ್ಸು ರೋಧಿಸಲು ಶುರು ಮಾಡಿದರೆ ಅವಳ ಕಣ್ಣಿಂದ ತೊಟ್ಟಿಕ್ಕಿದ್ದ ಹನಿ ಅವಳ ಗಲ್ಲವನ್ನು ಒದ್ದೆ ಮಾಡಿತು. ಬ್ರೋ, ಇನ್ನೂ ಎಷ್ಟು ದಿನ ಅಂತ ಅತ್ತಿಗೆ ಮೇಲಿರೋ ಪ್ರೀತಿನ ಮುಚ್ಚಿಡ್ತೀಯ? ಹೇಳಿಬಿಡು ಬ್ರೋ, ಎಲ್ಲನೂ ಹೇಳಿಬಿಡು. ತಡ ಮಾಡಿದರೆ ಅವರನ್ನು ನೀನು ಕಳ್ಕೋಬೇಕಾಗುತ್ತೆ. ಈಗಾಗಲೇ ಅವರು ಬಹಳ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ನೀನು ಅವತ್ತು ನನ್ನ ಹತ್ರ ಏನು ಹೇಳಿದೆಯೋ ಅದೇ ಮಾತನ್ನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಎಂದನು ಪಾರ್ಥ. ಹೌದು ಬಾವ, ಧಾರಿಣಿಗೆ ಸಹ ನಿಮ್ಮ ಮೇಲೆ ಪ್ರೀತಿ ಉಂಟು. ಇಲ್ಲ ಅಂತಿದ್ರೆ ಅವಳು ಇಷ್ಟು ಹೊತ್ತಿಗಾಗಲೇ ನಿಮ್ಮನ್ನು ಬಿಟ್ಟು ಸಾಗರಕ್ಕೆ ಹೋಗ್ತಾ ಇದ್ಲು. ಯಾಕಂದರೆ ಅಲ್ಲಿ ಅವಳ ತಾಯಿ ನೆನಪಿದೆ. ಆದರೆ ಇಷ್ಟೆಲ್ಲ ಆದಮೇಲೆ ಸಹ ಅವಳು ಇಲ್ಲೇ ಇದ್ದಾಳೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವಳು ನಿಮ್ಮನ್ನು ಪ್ರೀತಿಸ್ತಿದ್ದಾಳೆ, ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾಳೆ. ದಯವಿಟ್ಟು ಅವಳನ್ನು ಕಳ್ಕೋಬೇಡಿ. ವ್ಯಕ್ತಿ ಆಗಲಿ ವಸ್ತು ಆಗಲಿ ಕಳ್ಕೊಂಡ ಮೇಲೇ ಅದರ ಬೆಲೆ ಗೊತ್ತಾಗೋದು ಎಂದಳು ಭ್ರಮ. ಇಬ್ಬರ ಮಾತುಗಳನ್ನು ಆಲಿಸುತ್ತಿದ್ದ ಪ್ರಣವ್ಗೆ ಅದೇನು ಅನ್ನಿಸಿತೋ ಏನು. ತಟ್ಟನೆ ಅಲ್ಲಿಂದ ಎದ್ದವನು ಹೊರಬಂದರೆ ಗಾಬರಿಯಿಂದ ಪಾರ್ಥ ಭ್ರಮ ಕೂಡ ಅವನ ಹಿಂದೆ ಓಡಿ ಬಂದರು. ಹೊರಗಡೆ ಗಾರ್ಡನ್ನಲ್ಲಿ ಬಂದು ನಿಂತು ಬಿಟ್ಟನು ಪ್ರಣವ್. ತಂಗಾಳಿ ಬೀಸಿ ಅವನ ಮೈ ಮನಸ್ಸನ್ನು ಮುದಗೊಳಿಸಿ ಅವನೆದೆಗೆ ತಂಪೆರೆದು ಅವನಲ್ಲಿ ಹೊಸ ಚೈತನ್ಯವನ್ನು ತುಂಬಿತು. ಒಂದು ಕ್ಷಣ ಭದ್ರವಾಗಿ ಕಣ್ಣು ಮುಚ್ಚಿದವನು ಅದೇನನ್ನೋ ನಿರ್ಧಾರ ಮಾಡಿದವನಂತೆ ನಸುನಕ್ಕನು. ನಮ್ಮಿಬ್ಬರನ್ನು ಭೇಟಿಯಾಗೋ ಹಾಗೆ ಮಾಡಿದ್ದೇ ಸಂಗೀತ. ನಮ್ಮಿಬ್ಬರ ಪ್ರೀತಿಗೂ ಈಗ ಸೇತುವೆ ಆಗಿರೋದು ಸಂಗೀತನೇ. ಒಬ್ಬ ಸಂಗೀತದ ಆರಾಧಕ ಇದಕ್ಕಿಂತ ವಿಶೇಷವಾಗಿ ಹೇಗೆ ತಾನೇ ತನ್ನ ಪ್ರೀತಿನ ಹೇಳ್ಕೊಳ್ಬಲ್ಲ? ಧಾರಿಣಿ, ನಾನು ಹಾಡ್ತೀನಿ, ಮತ್ತೆ ಹಾಡೋಕ್ಕೆ ಶುರು ಮಾಡ್ತೀನಿ ನಿನಗೋಸ್ಕರ ಎಂದು ಸ್ವಗತ ನುಡಿದುಕೊಂಡವನು ದೀರ್ಘ ನುಟ್ಟುಸುರೊಂದನ್ನು ಹೊರದಬ್ಬಿ ಹಾಡಲು ಶುರು ಮಾಡಿದರೆ ಬಾಗಿಲ ಬಳಿಯಲ್ಲೇ ತಟಸ್ಥವಾಗಿ ನಿಂತರು ಭ್ರಮ ಹಾಗೂ ಪಾರ್ಥ. ಈ ಸುಂದರ ಬೆಳದಿಂಗಳ ಅವನು ಸುಶ್ರಾವ್ಯವಾಗಿ ಒಂದು ಬಾರಿ ರಾಗ ಎಳೆದು ನಿಲ್ಲಿಸಿದರೆ ಬಾಲ್ಕನಿಯ ಮೇಲೆ ಆಕಾಶ ದಿಟ್ಟಿಸುತ್ತಾ ನಿಂತಿದ್ದವಳ ಕರ್ಣಗಳಿಗೂ ಅವನ ಧ್ವನಿ ಬಿದ್ದಿತ್ತು. ಅವಳ ಕಿವಿಗಳು ನೆಟ್ಟಗಾದವು, ಕಣ್ಣುಗಳು ಹಿಗ್ಗಿದವು, ಹೃದಯ ಬಡಿತ ಏರುಪೇರಾಯಿತು. ಒಂದು ಕ್ಷಣ ತಬ್ಬಿಬ್ಬಾದಳು ಹುಡುಗಿ. ಅದು ಅವನದ್ದೇ ಧ್ವನಿ ಎಂದು ಅವಳಿಗೆ ತಿಳಿಯಲು ತುಂಬ ಸಮಯ ಹಿಡಿಯಲಿಲ್ಲ. ಆದಷ್ಟು ತನ್ನ ಮನಸ್ಸನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಲು ನೋಡಿದಳು. ಅವಳ ಹೃದಯ ಕೇಳಲೇ ಇಲ್ಲ. ಅವನೆಡೆಗೆ ಹರಿಯುತ್ತಿದ್ದ ಅಪಾರ ಬಲವಿಗೆ ಅಣೆಕಟ್ಟು ಕಟ್ಟಿದ್ದ ಹುಡುಗಿ ಒಮ್ಮಿಂದೊಮ್ಮೆಲೆ ಅದನ್ನು ಹರಿಯಲು ಬಿಟ್ಟಿದ್ದಳು. ಅವಳಿಗೆ ಅರಿವೇ ಇಲ್ಲದಂತೆ ಅವಳ ಕಾಲುಗಳು ಧ್ವನಿ ಬಂದತ್ತ ಚಲಿಸಿದವು. ಒಂದೇ ಉಸಿರಿಗೆ ಹೊರಗೋಡಿ ಬಂದವಳ ಅನುಮಾನ ನಿಜವಾಗಿತ್ತು. ಸ್ತಂಭೀಭೂತಳಂತೆ ನಿಂತು ಬಿಟ್ಟಳು ಧಾರಿಣಿ. ಅದಾಗಲೇ ರಾಮ್, ಶ್ಯಾಮ್, ನೀಲಮೇಘ ಎಲ್ಲರೂ ಅಲ್ಲಿ ಬಂದು ಸೇರಿದ್ದರು. ಆದರೆ ಅದಾವುದರ ಪರಿವೇ ಇಲ್ಲದೆ ತನ್ನ ಪಾಡಿಗೆ ತಾನು ಹಾಡನ್ನು ಮುಂದುವರೆಸಿದನು ಪ್ರಣವ್. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳ ಹೃದಯದ ತಾಳದಲ್ಲಿ ಒಲವೇ ನಿನ್ನ ನಲಿವೊಂದೇ ವರವೆನ್ನುತ್ತ ನಾನಲಿವೆ. ಒಲವೇ ನಿನ್ನ ಗೆಲುವೊಂದೇ
ಬಲವೆನ್ನುತನ ಬೆರಿವೆ. ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳು ನಿನದು, ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳೋ ಮನಸ್ಸು ನನ್ನದು ಈ ಸುಂದರ ಎಂದು ಅವನು ಒಂದೇ ಉಸಿರಿಗೆ ಹಾಡಿ ನಿಲ್ಲಿಸಿದರೆ, ಅವನ ಹಾಡನ್ನೇ ಕೇಳುತ್ತಾ ಕಲ್ಲಿನಂತೆ ನಿಂತು ಬಿಟ್ಟ ಹುಡುಗಿಗೆ ಎಲ್ಲವೂ ಅರ್ಥವಾಗಿತ್ತು. ಖುಷಿಗೆ ಅವಳ ಕಣ್ಣಿನಿಂದ ಕಣ್ಣೀರ ಧಾರೆಯೇ ಹರಿದಿತ್ತು. ತಕ್ಷಣ ಕಣ್ಣೀರನ್ನು ತೊಡೆದುಕೊಂಡವಳು, ಯಾಕೆ ನಿಲ್ಲಿಸ್ಬಿಟ್ರಿ, ಹಾಡಿ ಎಂದು ಸಿರಿ. ಉಸಿರೇ ನಿನ್ನ ಉಸಿರಾಗಿ ಈ ಉಸಿರ ಬರೆದಿರುವೆ, ನಮ್ಮ ಹಾಡಿಗೆ ಹೆಸರಾಗಲಿ ಕಾವೇರಿ ಕಲರವವೇ. ನಿನ್ನ ನೆರಳಿನ ಸನಿ ಸನಿಹಕ್ಕೆ ನನ್ನ ಕೊರಳಿನ ದನಿ ಹರಿಸಿ ಹರಿಸಿ ನಿನ್ನ ಕನಸಿಗೆ ಹೊಸ ಹೆಸರು ಬರೆಸಿ ಮೆರೆಸಿ ರಮಿಸಲಿರುವೆ ಎಂದು ಸುರಿದರೆ, ಪ್ರಣವ್ಗೆ ಪ್ರಪಂಚದ ಎಲ್ಲ ಖುಷಿಯನ್ನು ತಂದು ಕಾಲಬುಡಕ್ಕೆ ಸುರಿದ ಹಾಗಾಗಿತ್ತು. ಕೊನೆಗೂ ಸಂಗೀತದ ಶಕ್ತಿ ಅಗಾಧವಾದುದು ಎಂಬುದನ್ನು ಅವನು ತೋರಿಸಿದ್ದನು. ಜೊತೆಗೆ ತನ್ನ ಮನದಾಳದ ಪ್ರೀತಿಯನ್ನು ವ್ಯಕ್ತಪಡಿಸಿ ಪ್ರೇಮ ಪರೀಕ್ಷೆಯಲ್ಲಿ ಗೆದ್ದು ತನ್ನ ಪ್ರೀತಿಯನ್ನು ಉಳಿಸಿಕೊಂಡಿದ್ದನು. ಅದೇಕೋ ಖುಷಿಗೆ ಅವನ ಕಣ್ಣಾಲಿಗಳು ಒದ್ದೆಯಾದವು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಓಹೋ. ಇಬ್ಬರು ಒಂದೇ ರಾಗದಲ್ಲಿ ಹಾಡಿ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡರೆ ಆ ಸುಂದರ ಕ್ಷಣಕ್ಕೆ ಮನೆ ಮಂದಿಯೆಲ್ಲ ಸಾಕ್ಷಿಯಾಗಿದ್ದರು. ಅವರಿಬ್ಬರು ಮತ್ತೆ ಒಂದಾಗಿದ್ದನ್ನು ಕಂಡು ಮನೆಯವರು ಎಲ್ಲರ ಮುಖದಲ್ಲೂ ನಗುವರಳಿತ್ತು. ಪಾರ್ಥಭ್ರಮ ಇಬ್ಬರು ಖುಷಿಯಿಂದ ಒಬ್ಬರನ್ನೊಬ್ಬರು ಬಿಗಿದಪ್ಪಿಕೊಂಡರು. ಐ ಆಮ್ ಸಾರಿ ಧಾರಿಣಿ, ಇಷ್ಟು ದಿನ ನಿನ್ನನ್ನು ದೂರ ಇಟ್ಟಿದ್ದಕ್ಕೆ. ನಾನು ಮೊದಲೇ ನನ್ನ ವಿಷಯನೇ ನಿನ್ನ ಹತ್ರ ಹೇಳ್ಕೋಬೇಕಾಗಿತ್ತು, ಆದರೆ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದೆ. ಈಗಲೂ ನಾನು ಹಾಗೇನೆ ಕಾಯ್ತಾ ಕೂರ್ತಿದ್ರೆ ನನ್ನ ಪ್ರೀತಿನ ಕಳ್ಕೊಳ್ತಾ ಇದ್ದೆ ಎಂದವನು ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಮನಸ್ಸಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾವ ಹುಡುಗಿನೂ ಇಲ್ಲ. ರೀಮಾ ನನ್ನ ಗೆಳತಿ ಮಾತ್ರ. ಹೆಂಡತಿ ಸ್ಥಾನಕ್ಕೂ ಗೆಳತಿ ಸ್ಥಾನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅವಳನ್ನು ಕಾಪಾಡೋ ಸಲುವಾಗಿ ಅವಳ ಒತ್ತಾಯಕ್ಕೆ ಮಣಿದು ನಾನು ಅವಳ ಕೊರಳಿಗೆ ಮಾಂಗಲ್ಯ ಬಿಗಿದಿದ್ದೆ ಹೊರತು ಯಾವತ್ತೂ ಅವಳನ್ನು ನನ್ನ ಹೆಂಡತಿ ಸ್ಥಾನದಲ್ಲಿ ನೋಡಿಲ್ಲ. ಈಗಲೂ ನನ್ನ ಮನಸ್ಸಲ್ಲಿ ಹೆಂಡತಿ ಸ್ಥಾನದಲ್ಲಿ ಇರೋದು ನೀನೇ ಧಾರಿಣಿ. ಐ ಟ್ರೂಲಿ ಲವ್ ಯು. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಎಂದವನು ಅವಳನ್ನು ಇನ್ನಷ್ಟು ಬಿಗಿದಪ್ಪಿದರೆ, ಇಲ್ಲ ಪ್ರಣವ್, ನಿಮ್ಮನ್ನು ಬಿಟ್ಟು ನಾನು ಎಲ್ಗೂ ಹೋಗೋದಿಲ್ಲ. ನನಗೆ ನೀವು ಬೇಕು. ಗಂಡು ಹೆಣ್ಣಿನ ಮನಸ್ಸು ಸೇರಿದರೆ ಮಾತ್ರ ಮದುವೆಗೆ ಒಂದು ಅರ್ಥ. ಗಂಡು ಹೆಣ್ಣು ಮನಸ್ಸು ಸೇರದಿದ್ದಾಗ ಆ ಮದುವೆ ಅಂತ ಕರೆಸಿಕೊಳ್ಳಲ್ಲ. ನೀವು ಯಾವತ್ತಿಗೂ ನನ್ನವರೇ. ನಿಮ್ಮನ್ನು ಯಾರಿಗೂ ಬಿಟ್ಟುಕೊಡೋ ಮಾತಿಲ್ಲ ಎಂದವಳು ಅಳುತ್ತಲೇ ಅವನ ಎದೆಯೊಳಗೆ ಮುಖ ಹುದುಗಿಸಿದರೆ, ಪ್ರಣವ್ಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಅದೇಕೋ ಆ ದೃಶ್ಯವನ್ನು ಕಣ್ಣಾರೆ ಕಾಣುತ್ತಿದ್ದ ರಾಮ್, ಶ್ಯಾಮ್, ನೀಲಾ, ಮೇಘ ಎಲ್ಲರ ಕಣ್ಣುಗಳು ಕೂಡ ಒದ್ದೆಯಾದವು. ಮುಂದೇನು ಮಾಡಬೇಕು ಅಂತ ಇದ್ದೀಯಮ್ಮ? ಗಂಭೀರವಾಗಿ ಕೇಳಿದರು ಶ್ಯಾಮ್. ಇರೋ ವಿಷಯನ ರೀಮಾ ಹತ್ರ ಹೇಳಿ ಅವಳಿಗೆ ವಾಸ್ತವನ ಅರ್ಥ ಮಾಡಿಸಬೇಕು ಮಾವ ಎಂದಳು ಧಾರಿಣಿ. ಅದು ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಧಾರಿಣಿ. ಅವಳ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅವಳು ತುಂಬ ಹಠಮಾರಿ. ನೀನು ಹೇಳಿದ ತಕ್ಷಣ ಅವಳು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಎಂದನು ಕೈಕಟ್ಟಿ ನಿಂತಿದ್ದ ಪ್ರಣವ್. ಹೌದಮ್ಮ ಧಾರಿಣಿ, ರೀಮಾ ತುಂಬ ಹಠ ಸ್ವಭಾವದವಳು. ಈ ವಿಷಯ ಕೇಳಿ ಅದು ಹೇಗೆ ರಿಯಾಕ್ಟ್ ಆಗ್ತಾಳು. ಇನ್ನು ನೀನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದಂತೂ ದೂರದ ಮಾತು ಎಂದರು ರಾಮ್. ಅವರ ಮಾತು ಕೇಳಿ ನಸುನಕ್ಕವಳು, ಸರಿಯಾದ ರೀತಿಯಲ್ಲಿ ಹೇಳಿದರೆ ಎಂಥವರಾದರೂ ಅರ್ಥ ಮಾಡ್ಕೊಳ್ತಾರೆ ಮಾವ. ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಆದರೆ ಈ ಕೆಲಸಕ್ಕೆ ನಿಮ್ಗಳ ಸಹಾಯದ ಅವಶ್ಯಕತೆ ನನಗೆ ತುಂಬ ಇದೆ ಎಂದಳು ಗಂಭೀರವಾಗಿ. ಖಂಡಿತ ಅದಕ್ಕೆ ನೀವು ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಜೊತೆ ನಾವಿದ್ದೇವೆ ಎಂದನು ಪಾರ್ಥ. ಹೌದಮ್ಮ, ನಿನಗೆ ಏನು ಸಹಾಯ ಬೇಕೋ ಅದನ್ನು ನಾವು ಮಾಡ್ತೀವಿ ಎಂದು ಒಕ್ಕರಲಿನಿಂದ ನುಡಿದರು ನೀಲ ಹಾಗೂ ಮೇಘ. ಹೌದು ಧಾರಿಣಿ, ನಾನು ರೆಡಿ. ನಿನಗೆ ಎಂಥ ಸಹಾಯ ಬೇಕೋ ನಾನು ಅದನ್ನು ಮಾಡ್ತೀನಿ ಎಂದು ನಗುತ್ತಲೇ ನುಡಿದರ ಭ್ರಮ. ಅವಳ ಮಾತಿಗೆಲ್ಲ ಮನೆಯವರ ಮುಖದ ಮೇಲೆ ನಗು ಮೂಡಿತ್ತು. ಇಷ್ಟು ಸಾಕು, ಇನ್ನು ಮಿಕ್ಕಿದ್ದನ್ನೆಲ್ಲ ಸರಿಪಡಿಸೋ ಜವಾಬ್ದಾರಿ ನನ್ನದು ಎಂದಳು ಅಚಲವಾಗಿ ಧಾರಿಣಿ. ತದನಂತರ ಎಲ್ಲರೂ ಅಲ್ಲಿಂದ ತೆರಳಿದರು. ಅಂದು ಮನೆಯ ತುಂಬ ಸಂತಸದ ವಾತಾವರಣ.
ತನ್ನ ವಿಷಯ ಗೊತ್ತಾಯ್ತಾ? ಧಾರಿಣಿ ಪ್ರಣವ್ ಇಬ್ಬರು ತಮ್ಮ ತಮ್ಮ ಪ್ರೀತಿನ ಹೇಳ್ಕೊಂಡ್ರಂತೆ. ಧಾರಿಣಿಗೂ ಪ್ರಣವ್ ಮೇಲೆ ಇದ್ದ ಅಭಿಪ್ರಾಯ ಬದಲಾಗಿದೆ ಎಂದಳು ಗಮ್ಯ ಸಡಗರದಿಂದ. ಗೊತ್ತಾಯ್ತು ಗಮ್ಯ, ಈಗ ತಾನೇ ಪಾರ್ಥ ಕಾಲ್ ಮಾಡಿ ಹೇಳ್ದ ಎಂದನು ನಸುನಕ್ಕು ತನವ್. ಏನು ತನವ್ ನೀನು ಇಷ್ಟೊಂದು ಒಳ್ಳೆ ವಿಷಯನ ಹೇಗೆ ಹೇಳ್ತಾ ಇದ್ದೀಯಲ್ಲ ಎಂದು ಅವನ ಪಕ್ಕ ಕೂತವಳು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಗೊತ್ತಾ. ಕೊನೆಗೂ ಪ್ರಣವ್ ಧಾರಿಣಿ ಒಂದಾದ್ರಲ್ಲ. ನಾನೆಲ್ಲಿ ಅವರಿಬ್ಬರು ತಪ್ಪು ಅಭಿಪ್ರಾಯದಿಂದ ದೂರ ಆಗಿಬಿಡ್ತಾರೋ ಅಂತ ಭಯಪಟ್ಟಿದ್ದೆ. ಫೈನಲ್ ಐ ಆಮ್ ಹ್ಯಾಪಿ ಎಂದಳು. ನನಗೂ ಇದು ಖುಷಿ ವಿಷಯನೇ ಕಣೆ. ಧಾರಿಣಿ ನನ್ನ ತಂಗಿ, ಅವಳ ಸಂಸಾರ ಸರಿ ಹೋಯ್ತಂದರೆ ಅಣ್ಣನಾಗಿ ನನಗಿದು ಖುಷಿ ಸಮಾಚಾರನೇ ಅಲ್ವಾ ಎಂದವನು. ನಾವು ಗಂಡ್ಮಕ್ಳು ನಿಮ್ಮ ಥರ ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡಲ್ಲ, ಆದರೆ ನಿಜವಾಗಿ ನಿಮಗಿಂತ ಜಾಸ್ತಿ ಫೀಲ್ ಮಾಡ್ಕೊಳ್ಳೋದು ನಾವೇ ಎಂದನು. ಅವನ ಮಾತಿಗೆ ಹುಬ್ಬೇಡಿಸಿದವಳು ಹೌದೌದು ಎಂದು ಬಿಂಕದಿಂದ ಉಸಿರಿ ಸರಿ ಸರಿ ಊಟಕ್ಕೆ ಬಾ ಎಂದು ಹೇಳಿ ಅಲ್ಲಿಂದ ಅಡುಗೆ ಕೋಣೆಯತ್ತ ಅವಳು ಸರಿದು ಹೋದರೆ ಅವಳಲ್ಲಿ ಆಗಿರುವ ಅಜಗಜಾಂತರ ಬದಲಾವಣೆ ಕಂಡು ತನವನ ಹುಬ್ಬುಗಳು ಮೇಲೇರಿದವು. ಅವನ ಮುಖದಲ್ಲೊಂದು ಮುಗುಳು ನಗೆ ಮೂಡಿತು. ಅಲ್ಲಿ ಯಾಕೆ ಮಲಗ್ತಾ ಇದ್ದೀಯಾ? ಹೇಗೂ ನಮ್ಮಿಬ್ಬರ ಮಧ್ಯೆ ಎಲ್ಲನೂ ಸರಿಯಾಗಿದೆಯಲ್ಲ, ಇಲ್ಲೇ ಮಲ್ಕೋಬಹುದಲ್ಲ ಕೆಳಗಡೆ ಮಲಗಲು ಮುಂದಾದವಳನ್ನು ಕಂಡು ಹೇಳಿದನು ಪ್ರಣವ್. ಅವನ ಮಾತಿಗೆ ನಸುನಕ್ಕವಳು. ನಿಮ್ಮ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ ಪ್ರಣವ್, ಆದರೆ ನೆನಪಿರಲಿ, ರೀಮಾನಿಗೆ ಇನ್ನೂ ಈ ವಿಷಯ ತಿಳಿದಿಲ್ಲ. ಇದು ಬರೀ ನಮ್ಮಿಬ್ಬರ ಜೀವನದ ಪ್ರಶ್ನೆ ಅಲ್ಲ, ಅವಳ ಜೀವನದ ಪ್ರಶ್ನೆಯೂ ಇದರಲ್ಲಿದೆ. ಅವಳ ಜೀವನ ಸರಿಯಾಗೋ ತನಕ ನಾವು ಹೀಗೆ ಇರೋಣ ಎಂದಳು. ಅವಳ ಮಾತು ಕೇಳಿದವನಿಗೆ ಅಚ್ಚರಿಯ ಜೊತೆಗೆ ಖುಷಿಯಾಗಿತ್ತು. ಸರಿ ಎಂದವನೇ ಹಾಸಿಗೆಯ ಮೇಲೆ ಅಡ್ಡಾದನು. ನಸುನಕ್ಕು ತಾನೂ ನಿದ್ದೆಗೆ ಜಾರಿದಳು. ಹಾಗಾದರೆ ನಿನ್ನ ತೀರ್ಮಾನ ಏನು? ನೀನು ಅವರನ್ನು ಬಿಡೋದಿಲ್ವಾ ಕೇಳಿದಳು ಅವಳನ್ನೇ ದಿಟ್ಟಿಸಿ. ಇಲ್ಲ, ನನಗೆ ಅವಳು ಬೇಕೇ ಬೇಕು. ನಾನು ಅವರನ್ನು ಯಾರಿಗೂ ಬಿಟ್ಟುಕೊಡಲ್ಲ. ಕಟ್ಟೆಕಡೆಯ ಮಾತು ಎಂಬಂತೆ ಅವಳು ಹೇಳಿದರೆ ಅವಳದೇ ಚೂಡು ಚೂಡಾಯಿತು. ಒಂದು ಕ್ಷಣ ಕಣ್ಣು ಮುಚ್ಚಿ ದೀರ್ಘ ನಿಟ್ಟುಸಿರನ್ನು ಹೊಡೆದಬ್ಬಿದವಳು. ಸರಿ, ನಿಮ್ಮಿಬ್ಬರಿಂದ ನಾನೇ ದೂರಾಗ್ತೀನಿ. ಇನ್ನು ಯಾವತ್ತೂ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ನಿಮ್ಮಿಂದ ಮಾತ್ರ ಅಲ್ಲ, ಈ ಪ್ರಪಂಚದಿಂದನೇ ದೂರ ಆಗ್ತೀನಿ ಎಂದವಳೆ ಹಿಂದೆ ಹಿಂದೆ ಹೆಜ್ಜೆ ಇಟ್ಟು ಪ್ರಪಾತದಿಂದ ಕೆಳಧುಮುಕಿ